ಸಿಸಿಬಿ ಪೊಲೀಸರ ಸೋಗಿನಲ್ಲಿ ಜಿಮ್ ಟ್ರೈನರ್ನನ್ನ ಕಿಡ್ನಾಪ್ ಅನ್ನ ಮಾಡಲಾಗಿದೆ. ಇದು ಕೂಡ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ ಮಾಡಲಾಗಿದೆ. ಯಾವ ಬಾಲಿವುಡ್ ಹಾಲಿವುಡ್ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲ ಈ ಕಿಡ್ನಾಪ್ ಪ್ರಕರಣ. ಸಿಸಿಬಿ ಪೊಲೀಸರು ಅಂತ ಹೇಳ್ಕೊಂಡು ಜಿಮ್ ಟ್ರೈನರ್ ಮಿಥುಲ್ನನ್ನ ಕಿಡ್ನಾಪ್ ಮಾಡಿದ್ರು. ಆತನನ್ನ ಅಪಹರಿಸಿ 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರು. ರೌಡಿ ಶೀಟರ್ ತ್ರಿವೇಣ್ ಸೇರಿದಂತೆ 5 ಮಂದಿ ಆರೋಪಿಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಿಸಿಟಿವಿ ಹಾಗೂ ತಾಂತ್ರಿಕ ಸಾಕ್ಷ್ಯ ಆಧರಿಸಿ 5ರನ್ನ ಬಂಧಿಸಲಾಗಿದೆ. ಬೆಂಗಳೂರಿನ ಶಂಕರಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ಸಿಸಿಬಿ ಪೊಲೀಸರು ಅಂತ ಹೇಳಿ ಜಿಮ್ ಟ್ರೈನರ್ನನ್ನ ಅಂದ್ರೆ ಬೆಂಗಳೂರಿನಲ್ಲಿ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದಂತಹ ಮಿಥುಲ್ನನ್ನ ಪಕ್ಕಾ ಪ್ಲಾನ್ ಮಾಡಿ ಆರೋಪಿಗಳು ಅಪಹರಿಸಿದ್ರು. ಸಿಸಿಬಿ ಪೊಲೀಸರು ಅಂತ ಹೇಳ್ಕೊಂಡು ಆಟೋದಿಂದ ಎಳೆದೊಯ್ದು ಕಿಡ್ನಾಪ್ ಮಾಡಿದ್ರು. ಡ್ರಗ್ಸ್ ಕೇಸ್ನಲ್ಲಿ ಫಿಟ್ ಮಾಡಿಬಿಡ್ತೀನಿ ಅಂತ ಹೆದರಿಸಿದ್ರು. ಸಿಸಿಬಿ ಪೊಲೀಸರು ಅಂತ ಹೇಳಿದಾಗ ಜಿಮ್ ಟ್ರೈನರ್ ಕೂಡ ಆತಂಕಕ್ಕೊಳಗಾಗಿದ್ದ. ಆಟೋದಲ್ಲಿದ್ದಂತಹ ವ್ಯಕ್ತಿಯನ್ನ ಎಳೆದುಕೊಂಡು ಕಾರ್ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು 5 ಆರೋಪಿಗಳು. ಡ್ರಗ್ಸ್ ಕೇಸ್ನಲ್ಲಿ ಫಿಟ್ ಮಾಡಿಬಿಡ್ತೀನಿ ಅಂತ ಆತನಿಗೆ ಹೆದರಿಸಿ 5 ಲಕ್ಷಕ್ಕೆ ಡಿಮ್ಯಾಂಡ್ ಕೂಡ ಮಾಡಿದ್ರಂತೆ. 5 ಗಂಟೆಗಳ ಕಾಲ ಜೊತೆಯಲ್ಲೇ ಸುತ್ತಾಡಿಸಿದ್ದಾರೆ ಈ ಆರೋಪಿಗಳು. ಬಳಿಕ ಮಿಥುಲ್ ಬಳಿ ಇದ್ದಂತಹ 40,000 ಹಣವನ್ನ ಹಾಕಿಸ್ಕೊಂಡು ಉಳಿದ ಹಣವನ್ನ 2 ದಿನದಲ್ಲಿ ನೀಡಬೇಕು ಅಂತ ಹೇಳಿ ಬಿಟ್ಟು ಕಳುಹಿಸಿದ್ದಾರೆ. ಜೂನ್ 22ರಂದು ಶಂಕರಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿತ್ತು. ನಂತರ ಇದೇ ಪ್ರಕರಣವನ್ನು ಸಿಸಿಬಿಗೆ ವರ್ಗಾಯಿಸಲಾಗಿತ್ತು. ಇನ್ನು ಸದ್ಯ 5 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು ರೌಡಿ ಶೀಟರ್ ತಿರುಮಲ, ರಂಜಿತ್, ನಮಿತ್, ಪ್ರೇಮ್ ಸೇರಿದಂತೆ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಐವರು ಆರೋಪಿಗಳು ಸೇರಿ ಒಂದು ಪಕ್ಕಾ ಪ್ಲಾನ್ ಮಾಡಿ ಸಿನಿಮಾ ಸ್ಟೈಲ್ನಲ್ಲಿ ಯೋಚನೆ ಮಾಡಿ ಜಿಮ್ ಟ್ರೈನರ್ ಆಗಿದ್ದಂತಹ ಮಿಥುಲ್ ಎನ್ನುವಂತಹ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಸಿಸಿಬಿ ಪೊಲೀಸರು ಅಂತ ಹೇಳಿ ಆತನನ್ನ ನಂಬಿಸಿದ್ರು. ಇನ್ನು ಮಿಥುಲ್ನನ್ನ ಕಿಡ್ನಾಪ್ ಮಾಡಿ ಆತ ಆಟೋದಲ್ಲಿದ್ದಂತಹ ಸಂದರ್ಭದಲ್ಲಿ ಆತನನ್ನ ಕಿಡ್ನಾಪ್ ಮಾಡಿ ತಮ್ಮ ಕಾರ್ನಲ್ಲಿ ಕೂರಿಸಿಕೊಂಡು ಸುಮಾರು 5 ಗಂಟೆಗಳ ಕಾಲ ಸುತ್ತಾಡಿಸಿದ್ರು. ಇನ್ನು ಮಿಥುಲ್ಗೆ ಹೆದರಿಸಿದ್ರು. ಡ್ರಗ್ಸ್ ಕೇಸ್ನಲ್ಲಿ ನಿನ್ನನ್ನು ಒಳಗೆ ಹಾಕ್ಬಿಡ್ತೀವಿ, ಡ್ರಗ್ಸ್ ಕೇಸ್ನಲ್ಲಿ ನಿನ್ನನ್ನು ಸಿಕ್ಕಾಕಿಸ್ಬಿಡ್ತೀವಿ, ನಿನ್ನ ಮೇಲೆ ಪ್ರಕರಣ ದಾಖಲಾಗುತ್ತೆ ಅಂತೆಲ್ಲ ಹೇಳಿ ಆತನಿಗೆ ಹೆದರಿಸಿ ಬೆದರಿಸಿ 5 ಲಕ್ಷ ಕೊಡುವಂತೆ ಡಿಮ್ಯಾಂಡ್ ಮಾಡಿದ್ರು. 5 ಲಕ್ಷ ಕೊಟ್ಟರೆ ನಿನ್ನನ್ನು ಬಿಟ್ಟು ಕಳಿಸ್ಬಿಡ್ತೀನಿ ಅಂತ ಹೇಳಿದ್ರು. ಆದರೆ ಆ ಸಂದರ್ಭದಲ್ಲಿ ಆತನ ಬಳಿ ಹಣ ಇರಲಿಲ್ಲ. ಅದಾದ ನಂತರ ಆತನ ಬಳಿ ಇದ್ದಂತಹ ಸ್ವಲ್ಪ ಹಣವನ್ನು ಇಸ್ಕೊಂಡು 2 ದಿನದಲ್ಲಿ ಹಣ ಕೊಡಬೇಕು ಅಂತ ಬಿಟ್ಟು ಕಳಿಸಿದ್ರಂತೆ. ಸದ್ಯ ಈ ಪ್ರಕರಣವನ್ನು ಭೇದಿಸಿರುವಂತಹ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದಾರೆ.